टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆರಾಯ ಬಿಸಿಲಿಗೆ ತಂಪೆರೆದಿದ್ದಾನೆ. ಆದರೆ ವಿಜಯಪುರದಲ್ಲಿ ಮಾತ್ರ ಸೂರ್ಯನ ಪ್ರತಾಪ ಜೋರಾಗಿದೆ. ವಿಪರೀತ ಸೆಕೆಗೆ ಜನ ಹೈರಾಣಾಗ್ತಿದ್ದಾರೆ. ಸುಡೋ ಬಿಸಿಲಿನಲ್ಲಿ ಓಡಾಡೋಕೂ ಕಷ್ಟಪಡ್ತಾ ಇರೋ ವಾಹನ ಸವಾರರ ಸಹಾಯಕ್ಕೆ ಪಾಲಿಕೆ ಧಾವಿಸಿದೆ. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗ್ರೀನ್ ಶೆಡ್ ನೆಟ್ಗಳು, ಬಿಸಿಲಿನ ತಾಪ ತಣ್ಣಗೆ ಮಾಡಲು ಪಾಲಿಕೆ ಪ್ಲಾನ್. ಎಸ್, ವಿಜಯಪುರ ನಗರ ಪಾಲಿಕೆ ಇಂಥದೊಂದು ಸ್ವಾಗತಾರ್ಹ ಹೆಜ್ಜೆ ಇಟ್ಟಿದೆ. ವಿಜಯಪುರ ನಗರದಲ್ಲಿ 38 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದೆ. ಈ ಬಿಸಿಲಿಗೆ ಬೆದರಿ ಬೆಂಡಾದ ಜನರು ರಸ್ತೆಗೆ ಇಳಿಯೋಕ್ಕೂ ಹಿಂದೇಟನ್ನ ಹಾಕ್ತಿದ್ದಾರೆ. ಅನಿವಾರ್ಯವಾಗಿ ಹೊರಬರೋರಿಗೆ ಬಿಸಿಲಿನ ಕಾಟ ಅಂತೂ ತಪ್ಪುತ್ತಿಲ್ಲ. ಹೀಗಾಗಿ ವಾಹನ ಸವಾರರಿಗೆ ನಗರ ಭಾಗದಲ್ಲಿ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಗ್ರೀನ್ ಶೆಡ್ ನೆಟ್ ವ್ಯವಸ್ಥೆ ಮಾಡಿದೆ. ಪ್ರತಿ ವರ್ಷದಂತೆ ಬಿಜಾಪುರಲ್ಲಿ ಬಹಳ ಬಿಸಿಲು ಇರೋದ್ರಿಂದ ಸಾರ್ವಜನಿಕರಿಗೆ ಈ ಸರ್ಕಲ್ಗಳಲ್ಲಿ ಏನು ಸಿಗ್ನಲ್ ಬಿದ್ದಾಗ ತುಂಬ ಬಿಸಿಲು ಇರೋದ್ರಿಂದ ಅಲ್ಲಿ ನಿರ್ಣಯ ವ್ಯವಸ್ಥೆ ಮಾಡ್ಕೊಂಡು ಬಂದರೆ ಸುಮಾರು 2017-18ರಿಂದ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಒಂದು 6 ಕಡೆ ನಾವು ಎಲ್ಲ ಸೆಡ್ನೆಟ್ ಹಾಕಿ ನಿರ್ಣಯ ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 15 ಲಕ್ಷ ನಾವು ಟೆಂಡರ್ ಕರೆದ್ವಿ. ಈ ಜೊತೆಗೆ ಅಲ್ಲೆಲ್ಲೇ ಸಹಿತ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಯವರು, NGOಗಳು ಜನರಿಗೆ ಬಿಂದಿಗೆ ಇಟ್ಟು ಕುಡಿ ನೀರು ಸಹಿತ ವ್ಯವಸ್ಥೆ ಮಾಡಿದರೆ ನಾವು ಸಹಿತ ಪಾಲಿಕೆಯಿಂದ ಅವರು ಸಹಿತ ಮೋಟಿವೇಟ್ ಮಾಡಿ ಎಲ್ಲ ಇಡಲಿಕ್ಕೆ ಅವರು ಕ್ರಮ ಕೈಗೊಳ್ತಾಯಿದ್ವಿ. ಕೇಂದ್ರ ಬಸ್ ನಿಲ್ದಾಣ, ಗಾಂಧಿ ಚೌಕ್, ಅಂಬೇಡ್ಕರ್ ಸರ್ಕಲ್, ದೇವರಾಜ ಅರಸ್ ವೃತ್ತ, ವಾಟರ್ ಟ್ಯಾಂಕ್, ಇಬ್ರಾಹಿಂಪುರ ಸಿಗ್ನಲ್ಗಳಲ್ಲಿ ಈ ನೆಟ್ ಹಾಕಲಾಗಿದೆ. 20 ಅಡಿ ಎತ್ತರದಲ್ಲಿ ಹಾಕಿರುವ ನೆಟ್ ವಾಹನ ಸವಾರರು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಂತಾಗ ನೆರಳು ಕೊಡ್ತಿದೆ. ಹೀಗಾಗಿ ಇದು ವಿಶೇಷವಾಗಿ ಬೈಕ್ ಸವಾರರ ಮೆಚ್ಚುಗೆಗೆ ಪಾತ್ರವಾಗಿದೆ. ಎಲ್ಲ ಕಡೆ ಹಾಕ್ಯಾರಿದ್ದು ಹಸಿರಂದು ಶೆಡ್ ಎಲ್ಲರಿಗೂ ಅನುಕೂಲ ಆಗಿದೆ. ಮೊದಲು ಬಿಸಿಲಿನಿಂದ ಸಿಗ್ನಲ್ ಬಂದ್ ಮಾಡ್ತಿದ್ದೆ ಏನಿಲ್ಲ, ಎಲ್ಲರೂ ಬಿಸಿಲಿನ ತಾಪಿಗೆ ಭಯಂಕರ ತ್ರಾಸ ಆಗ್ತಿತ್ತು. ಬಹಳ ಅನುಕೂಲ ಇದೆ, ಎಲ್ಲರಿಗೂ ಅನುಕೂಲ ಆಗಿದೆ. ಇನ್ನು ಈ ವ್ಯವಸ್ಥೆಗೆ ಪಾಲಿಕೆ 15 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದೆ. ಏಪ್ರಿಲ್ ಮೇ ಕೊನೆಯವರೆಗೂ ನಿರ್ವಹಣೆ ಕಾಮಗಾರಿಯನ್ನ ತುಪ್ಪದ ಎಂಬುವರಿಗೆ ಗುತ್ತಿಗೆ ನೀಡಲಾಗಿದೆ. ಇಲ್ಲಿ ನಮ್ಮ ಸೈಬರ್ ಏನ್ ಮಾಡ್ಯಾರ, ನಮ್ಮ ಸಂಬಂಧ ಅನುಕೂಲ ಭಾಳ ಮಾಡ್ಯಾರಿ. ಬಿಸಿಲಲ್ಲಿ ಇದು ಟ್ರಾಫಿಕ್ ಸಿಗ್ನಲ್ ಅಲ್ರಿ, ನಾವು ಸೀಟ್ಸ್ ತೆಗಿದ್ರೆ ನಮ್ಗೆ ಪ್ರಾಬ್ಲಮ್ ಭಾಳ ಆಗ್ತಿದ್ರಿ ಸರ್. ಹಿಂಗಾಗಿ ನಮ್ಗೆ ಟ್ರಾಫಿಕ್ ಅವ್ರು ಏನು ಮಾಡ್ಯಾರಿ, ನೆರಳು ಸಂಬಂಧ ನಮ್ಗೆ ಶೆಡ್ ಹಾಕ್ಯಾರಿ, ಅನುಕೂಲ ಆಗೈತ್ರಿ ಸರ್. ನಮ್ಗೆ ಅಂದ್ರೆ ಭಾಳ ಎಲ್ಲರೂ ಪ್ರಾಬ್ಲಮ್ ಆಗತ್ತಿದ್ರಿ. ಪ್ಯಾಸೆಂಜರ್ ಕಸ್ಟಮರು ನಿಂದ್ರಾಕೂ ಆಗ್ಲಿಲ್ರಿ, ಅವ್ರಿಗೂ ಸ್ವಲ್ಪ ಅನುಕೂಲ ಆಗೈತ್ರಿ. ಜೂನ್ನಲ್ಲಿ ಬೇಗನೆ ಮಳೆಯಾಗದೆ ಬಿಸಿಲಿನ ಪ್ರಮಾಣ ಏರಿಕೆ ಆದ್ರೂ ತೆರವು ಮಾಡಲ್ಲ ಅಂತ ಪಾಲಿಕೆ ಆಯುಕ್ತರು ಹೇಳಿದ್ದಾರೆ. ಏನೇ ಆಗ್ಲಿ, ವಿಜಯಪುರ ಪಾಲಿಕೆಯ ಈ ಕ್ರಮ ನಿಜಕ್ಕೂ ಉತ್ತಮವಾಗಿದ್ದು ಇತರೆ ಭಾಗಗಳಲ್ಲೂ ಅಳವಡಿಸಿದ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯ ಕೇಳಿ ಬರ್ತಿದೆ. ಅಶೋಕ್ ಯಡಳ್ಳಿ, TV9 ವಿಜಯಪುರ.